ದುಡ್ಡಿದ್ದವನು ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟೇ ಉದಾಹರಣೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ IPL ಫಿಕ್ಸಿಂಗ್ ಅಂತ ಹೇಳಿದ್ರೆ ಯಾರು ಕೂಡ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಸೊ ಹೇಳ್ಕೊಂಡು ಹೋಗ್ತಾ ಇರ್ತಾರೆ IPL ಮಾತ್ರ ರಿಯಲ್ ಆಟ ಅಂತ ಹೇಳಿ. ಬಟ್ ಇವಾಗ ಸೌತ್ ಆಫ್ರಿಕಾದ ಮಾಜಿ ನಾಯಕ ಹಾಗೂ RCBಯ ನಾಯಕ ಆಗಿರುವಂತಹ ಫಾಫ್ ಡುಪ್ಲೆಸಿಸ್ ಅವರು ನಿನ್ನೆಯ ಮ್ಯಾಚಿನಲ್ಲಿ ಕಮಿಂಗ್ಸ್ ಅವರಿಗೆ ಅವರ ಹಿಂದಿನ ಮ್ಯಾಚ್ನಲ್ಲಿ ಟಾಸ್ ಅನ್ನು ಸೋತಿದಂತಹ ಒಂದು ಘಟನೆನ ವಿವರವಾಗಿ ವಿವರಿಸಿದ್ದಾರೆ. ಸೊ ನೀವು ಅವತ್ತು ನೋಡ್ಬೋದು, ಹಾರ್ದಿಕ್ ಪಾಂಡ್ಯ ಟಾಸ್ ಅನ್ನ ತೂರಿದಾಗ ಹಿಂದೆ ಹೋಗಿ ಟಾಸ್ ಬಿತ್ತು. ಸೊ ಆ ಟಾಸ್ ಅನ್ನ ಜಾಂಗೋ ಶ್ರೀನಾಥ್ ಹೋಗ್ಬಿಟ್ಟು ನೋಡ್ತಾರೆ. ಸೊ ಅವರು ರೆಫ್ರಿ ಆಗಿರೋದ್ರಿಂದ ಹೋಗಿ ನೋಡಿ ಆ ಟಾಸ್ ಅನ್ನ ರಿವರ್ಸ್ ತಿರುಗಿಸಿ ಮುಂಬೈ ಇಂಡಿಯನ್ಸ್ ಟಾಸ್ ವಿನ್ ಅಂತ ಹೇಳಿ ತೋರಿಸ್ಬಿಡ್ತಾರೆ. ಸೊ ಅದನ್ನ ಗಮನ ಇಟ್ಟು ನೋಡ್ತಿದ್ದಂತಹ ಫಾಫ್ ಡುಪ್ಲೆಸಿಸ್ಗೆ ಬೇಜಾರಾಗುತ್ತೆ. ಸೊ ಆ ಟೈಮಲ್ಲಿ ಅವರು ಸುಮ್ಮನಾಗ್ಬಿಟ್ಟು ಹಾರ್ದಿಕ್ ಪಾಂಡ್ಯಗೆ ಟ್ಯಾಂಕ್ಸ್ ಕೊಟ್ಟುಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದು ಎಲ್ಲಾ ಕಡೆ ವೈರಲ್ ಕೂಡ ಆಯಿತು. ಫಿಕ್ಸಿಂಗು, ದುಡ್ಡಿದ್ರೆ ಮುಂಬೈ ಇಂಡಿಯನ್ಸ್ ಅವರು ಅವರ ಗ್ರೌಂಡಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತ ಹೇಳಿ. ಸೊ ಅದಲ್ಲದೆ 3ನೇ ರಿವ್ಯೂ ಕೂಡ ತಗೊಂಡಿದ್ರು. ಸೊ ಇರೋದು 2 ರಿವ್ಯೂ, ಆದರೆ ಮುಂಬೈ ಇಂಡಿಯನ್ಸ್ಗೆ 3ನೇ ರಿವ್ಯೂ ಅನ್ನ ಅಂಪೈರ್ಸ್ಗಳು ಕೊಟ್ಟಿದ್ರು. ಬಟ್ ಇದು ಹಲವಾರು ಕಡೆ ವೈರಲ್ ಆಗ್ತಾ ಇದ್ರು, ಯಾರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ನಿನ್ನೆಯ ಮ್ಯಾಚ್ನಲ್ಲಿ RCB ಹಾಗೂ SRH ನ ಟಾಸ್ ಸಮಯದಲ್ಲಿ ಫಾಫ್ ಡುಪ್ಲೆಸಿಸ್ ಅವರು ಪ್ಯಾಟ್ ಕಮಿನ್ಸ್ಗೆ ವಿವರಣೆಯನ್ನ ಕೊಡ್ತಿರ್ತಾರೆ. ಸೊ ಹೋದ ಮ್ಯಾಚ್ನೆಲ್ಲ ಟಾಸು ಫಿಕ್ಸಿಂಗ್ ಆಯಿತು, ನೀವು ನೋಡಬೇಕಿತ್ತು. ಹೀಗೆ ತೂರಿದ್ರು ಹಾರ್ದಿಕ್ ಪಾಂಡ್ಯ ಅವರು, ಕಾಯಿನ್ ಹೋಗಿ ಹಿಂದೆ ಬಿತ್ತು. ಆದರೆ ಆ ರೆಫ್ರಿ ಬಂದು ಕಾಯಿನನ್ನು ರಿವರ್ಸ್ ತಿರ್ಸಿ ನಾನು ಗೆದ್ದಂತಹ ಟಾಸನ್ನು ಹಾರ್ದಿಕ್ ಪಾಂಡ್ಯ ಗೆದ್ದಿದ್ದಾರೆ ಅಂತ ಹೇಳಿದರು. ಸೊ IPL ಈ ಥರ ಫಿಕ್ಸಿಂಗ್ ನಡೀತಾ ಇದೆ ಅಂದಾಗ ಕಮಿಂಗ್ಸ್ ಅವರು ಸ್ಮೈಲನ್ನು ಕೊಡ್ತಾರೆ. ಸೊ ಅವ್ರಿಗೂ ಗೊತ್ತಿರ್ತದಲ್ವ, ಈಸಿಯಾಗಿ ಗೊತ್ತಿರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಟಾಸ್ ಆಗಲಿ ಮ್ಯಾಚ್ ಆಗಲಿ ಮುಂಬೈ ಇಂಡಿಯನ್ಸ್ ಅನ್ನೋದು ಫಿಕ್ಸ್ ಮಾಡ್ಕೋತಾರೆ. ಯಾಕಂದರೆ ದುಡ್ಡಿರುವಂತಹ ದೌಲತ್ತು ಏನು ಬೇಕಾದರೂ ಮಾಡ್ಬೋದು. ಸೊ ಪ್ರಪಂಚದಲ್ಲಿ ದುಡ್ಡು ಇದ್ದರೆ ಏನು ಬೇಕಾದರೂ ಕೊಂಡ್ಕೋಬೋದು. ಯಾವ IPL ಆಗಲಿ, ಯಾವ BCCI ಆಗಲಿ, ಯಾವುದು ಕೂಡ ದುಡ್ಡಿನ ಮುಂದೆ ನಿಲ್ಲೋದಿಲ್ಲ. ಸೊ ನೋಡ್ಬಿಟ್ಟು ಆಟ ಆಡೋರು ಇವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಆಟನ ಮುಂದುವರಿಸಿ. ಸೊ ಈ ಆಟನ ಗೋಳನ್ನು ಮಾಡ್ಕೋಬೇಡ್ರಿ. ಸೊ ಹುಚ್ಚಿಡ್ದು ಮನೆ ಮಠ ಮಾಡ್ಕೊಳ್ಳೋ ಪರಿಸ್ಥಿತಿನೂ ಬರ್ಬೋದು. ನಿಮ್ಮ ಹುಷಾರಲ್ಲಿ ನೀವು ಆಟಾಡಿ. ಥ್ಯಾಂಕ್ ಯು.